1970ರ ದಶಕ. ಹುಬ್ಬಳ್ಳಿಯ ವಿಜಯ ಸಂಕೇಶ್ವರ್ ಅವರಿಗೆ ಕೇವಲ 26 ವರ್ಷ. ಅವರ ತಂದೆ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಹೊಂದಿದ್ದರು. ಮಗ ಅಲ್ಲಿ ಕೆಲಸ ಮಾಡಲಿ ಎಂಬುದು ತಂದೆಯ ಆಸೆ ಆಗಿತ್ತು. ಆದರೆ ವಿಜಯ್ ಅವರಿಗೆ ಸಾರಿಗೆ ಬಿಸಿನೆಸ್ ಮಾಡಬೇಕೆಂಬ ದೊಡ್ಡ ಕನಸಿತ್ತು. ಯಾವಾಗ ಈ ವಿಷಯ ತಂದೆಗೆ ತಿಳಿಸಿದರೋ ಅವರು ಆಕ್ರೋಶಗೊಂಡರು. ನಮ್ಮದು ಗೌರವಾನ್ವಿತ ಮನೆತನ. ನೀನು ಲಾರಿ ಡ್ರೈವರ್ಗಳ ಜೊತೆ ಕೆಲಸ ಮಾಡ್ತೀಯಾ? ಬೇಡ ಎಂದು ಕಟುವಾಗಿ ವಿರೋಧಿಸಿದರು. ಅಷ್ಟೇ ಅಲ್ಲ, ₹1 ಹಣವನ್ನು ಕೂಡ ಕೊಡಲು ನಿರಾಕರಿಸಿದರು. ಆ ಕ್ಷಣದಲ್ಲಿ ವಿಜಯ್ ಅವರ ಬಳಿ ಇದ್ದಿದ್ದು ಕೇವಲ ಛಲ ಮಾತ್ರ. ಮೊದಲ ಲಾರಿಯ ಪಯಣ ಯಾವಾಗ ಆಯಿತು ಅಂತಂದರೆ, ಕೊನೆಗೆ ಸ್ನೇಹಿತರಿಂದ ಮತ್ತು ಹೊರಗಡೆ ಸಾಲ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಲಾರಿಯನ್ನು ಖರೀದಿಸಿದರು. ಆರಂಭದಲ್ಲಿ ಅವರೇ ಕ್ಲೀನರ್ ಆಗಿ, ಕೆಲವೊಮ್ಮೆ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದರು. ಲಾರಿ ಕೆಟ್ಟರೆ ತಾವೇ ಕೆಸರಿನಲ್ಲಿ ಮಲಗಿ ರಿಪೇರಿ ಮಾಡುತ್ತಿದ್ದರು. ರಾತ್ರಿ ಇಡೀ ಆಫೀಸಿನಲ್ಲೇ ನಿದ್ದೆ ಮಾಡುತ್ತಿದ್ದರು. ಯಾರು ವಿರೋಧಿಸಿದರೋ ಅವರೇ ಬೆರಗಾಗುವಂತೆ ಇಂದು 5,000ಕ್ಕೂ ಹೆಚ್ಚು ವಾಹನಗಳ ಒಡೆಯರಾದರು. ಇದರ ಪಾಠ ಏನಪ್ಪಾ ಅಂದರೆ, ನಿಮ್ಮ ಕನಸಿನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಇಡೀ ಜಗತ್ತೇ ವಿರೋಧಿಸಿದರೂ ನೀವು ಗೆಲ್ಲಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.